ಹಲೋ, ಯಾರು? ಹಾಂ ಇದ್ದಾರೆ ರೀ. ನರಸಿಂಹಮೂರ್ತಿ, ನಿಮ್ಮ ಅಳಿಯ ಪ್ರಕಾಶು, ನಿಮ್ಮ ಫೋನು ಸ್ವಿಚ್ ಆಫ್ ಆಗಿದೆಯಂತೆ. ಶ್ರದ್ಧಾ ಹಿ ಶ್ರಾದ್ದ ಅಂತಾರೆ. ತರ್ಪಣ ಬಿಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಬೇಡ ಅಂತ ಫೋನ್ನ ಸ್ವಿಚ್ ಆಫ್ ಮಾಡಿದ್ದೆ. ಪ್ರಕಾಶು ಇನ್ನೂ ನನ್ನ ಅಳಿಯ ಅಲ್ಲ, ಅಳಿಯ ಆಗೋನು. ಮಾತುಕತೆ ಆಗಿದೆ, ಮೇಘನ ಒಪ್ಪಬೇಕು ಅಷ್ಟೇ. ಹಲೋ ಪ್ರಕಾಶು, ಎಲ್ಲಿದೀಯಾ? ನಿಮ್ಮ ಆಫೀಸ್ ಆಚೆನೇ ಇದ್ದೀನಿ. ಇಲ್ಲಿ ಅಲ್ಲಿ ಯಾಕೆ ನಿಂತಿದ್ದೆ? ಇಲ್ಲೋಡು, ಒಳಗ್ ಬಾ. ಹಾ, ಸಾಲ್ಗುಂದೆ ಅರ್ಧ ಟೀ ತಗೊಂಬಾ. ಬಾಪ ಪ್ರಕಾಶ, ಕೂತ್ಕೋ. ಏನಾಯ್ತು? ಏನು? ಪದೇ ಪದೇ ಹೇಳೋಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಮೇಘನನ್ಗೆ ಟೀಚರ್ ಕೆಲಸ ಪರ್ಮನೆಂಟ್ ಮಾಡಿಸ್ಬೇಕು, ನಿನಗೆ ಮದುವೆ ಮಾಡಬೇಕು. ಆಗುತ್ತೆ, ಓಡಾಡ್ತಾ ಇದ್ದೀನಿ. ಇದನ್ನೇ ಹೇಳ್ತಾ ಇದ್ದೀರಾ ನೀವು ತಿಂಗಳುಗಳಿಂದ. ಆಗ್ಬೇಕಲ್ಲಪ್ಪ, ಸರ್ಕಾರಿ ಕೆಲಸ. ಕಡತಗಳು ಮೂವ್ ಆಗೋದೇ ಆಮೆ ವೇಗದಲ್ಲಿ. ನೋಡು, ನಮ್ಮ ಸೂಪರ್ದಿಲ್ಲಿದ್ರೆ ಕೆಲಸ ಹೇಗಾಗುತ್ತೆ ಅಂತ. ಟೀ ಆರ್ಡರ್ ಮಾಡಿದೆ, ತಕ್ಷಣ ಬಂತು. ಮಸಾಲೆ ಟೀ ಚೆನ್ನಾಗಿರುತ್ತೆ, ಕುಡಿ. ನನಗೆ ಬೇರೆ ಸಂಬಂಧಗಳು ಬರ್ತಿವೆ. ಮನೆಯಲ್ಲಿ ಒತ್ತಡ ಹಾಕ್ತಿದ್ದಾರೆ. ಆದ್ರೆ ನಾನು ಮದುವೆ ಆದ್ರೆ ಮೇಘನಾ ಜೊತೆ ಅಂತಾನೆ ಕೂತಿದ್ದೀನಿ. ನನ್ನ ಕೆಲಸ ನಂಬೋಕ್ಕಾಗಲ್ಲ ಮಾವ. ಇನ್ಶೂರೆನ್ಸ್ ಏಜೆಂಟು. ಎಷ್ಟು ಪಾಲಿಸಿ ಮಾಡ್ತೀನೋ ಅಷ್ಟೇ ಕಮಿಷನ್ನು. ಅಟ್ಲೀಸ್ಟ್ ಮೇಘನಾ ಕೆಲಸ ಪರ್ಮನೆಂಟ್ ಆದ್ರೆ ಇಬ್ಬರಲ್ಲಿ ಒಬ್ರಿಗೆ ಖಚಿತವಾದ ಆದಾಯ ಇರುತ್ತಲ್ಲ, ಸಂಸಾರ ನಡೆಸೋದು ಸುಲಭ ಆಗತ್ತೆ. ಅರ್ಥ ಆಗುತ್ತೆ, ನೀನು ಹೇಳೋದೆಲ್ಲ ಕರೆಕ್ಟು. ಪರ್ಮನೆಂಟ್ ಆಗಬೇಕು ಅಷ್ಟೇ. ನೀನು ಸುಮ್ಮನೆ ಕೂತ್ಕೋಬೇಡ, 2-3 ಕಡೆ ಕೆಲ್ಸಕ್ಕೆ ಟ್ರೈ ಮಾಡು. ಮಾಡ್ತಿದ್ದೀನಿ. ನಾನೇನು ಸುಮ್ಮನೆ ಕೂತಿಲ್ಲ, 2-3 ಕಡೆ ರೆಸ್ಯೂಮ್ ಹಾಕಿದ್ದೀನಿ. ನೀವು ಮೇಘನಾ ವಿಷಯ ಹೇಳಿ. ಮಾಡ್ತೀನಿ. ನಾಳಿದ್ದು MLA ವಿಕ್ರಮ್ ಸಿಂಹ ಸಾಹೇಬ್ರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಾನೇ ಖುದ್ದಾಗಿ ಅವ್ರನ್ನ ಭೇಟಿ ಮಾಡಿ ಕೇಳ್ಕೊತೀನಿ, ಸ್ವಾಮಿ ಮಗಳ ಕೆಲಸ ಪರ್ಮನೆಂಟ್ ಮಾಡಿಸಿ ಅಂತ. ಅವರು ಕೈ ಬಿಡಲ್ಲ, ಮಾಡ್ತಾರೆ. ಅದು ಆಗ್ತಿದ್ದ ಹಾಗೆ ಮುಹೂರ್ತ ನಿಗದಿ ಮಾಡಬೇಡ. ಒತ್ತಡ ಹಾಕ್ತಿದ್ದೀನಿ ಅನ್ಕೋಬಿಡಿ. ಪರಿಸ್ಥಿತಿನ ವಿವರ್ಸ್ ಹೇಳಿದ್ದೀನಿ. ತುಂಬಾ ಪ್ರೀತಿಸ್ತಾ ಇದ್ದೀನಿ ಮೇಘನನ್ನ. ಅವಳನ್ನ ಬಿಟ್ಟು ಮನ್ಸಲ್ಲಿ ಬೇರೆ ಯಾರನ್ನ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಮನ್ಸು ಕನೆಕ್ಟ್ ಆಗಿದೆ ಮಾವ ಮೇಘನನ್ ಜೊತೆ. ಮಾಡಿಸ್ತೀನಿ ಅಂತ ಹೇಳದ್ನಲ್ಲ, ಸಾಹೇಬ್ರಿಗೆ ಹೇಳಿ ಮೇಘನನ್ ಕೆಲಸ ಪರ್ಮನೆಂಟ್ ಮಾಡಿಸ್ತೀನಿ. ನಿನ್ನ ಕೈಯಿಂದ ಹಾಕಿಸ್ತೀನಿ 3 ಗಂಟು. ಹೋಗಿದ್ ಬಾ. ಬರ್ತೀನಿ. ಟೀ ತುಂಬಾ ಚೆನ್ನಾಗಿತ್ತು. ನರಸಿಂಹಮೂರ್ತಿ, ನಿಮ್ಮ ಮಗಳು ಮೇಘನಂಗೆ ಹೇಳಿದ್ದೀರಾ ಪ್ರಕಾಶನ ವಿಷಯ? ಸೂಕ್ಷ್ಮವಾಗಿ ಹೇಳಿದ್ದೀನಿ. ಒಪ್ಪಿದಾಳ? ಮತ್ತ್ಯಾಕೆ ತಲೆ ಚಚ್ಕೋತೀರಾ? ಗಂಡಸರು ಅಂದ್ರೆ ಮೊದಲೇ ಉರಿದು ಬೀಳ್ತಾಳೆ ನಿಮ್ಮ ಮಗಳು ಮೇಘನ. ತಬ್ದು ಕಪಾಳ ಬಾರಿಸ್ತೀನಿ ನೋಡು. ಮಗನ್ ಜ್ಞಾನ ಇಲ್ಲ ನಿನ್ಗೆ? ನಿಮ್ಮ ಮನೆಗೂ ನಾನು ಬೇಕು ಅಂತ ನಿಮ್ ಕೈ ತಾಕ್ಸಿಲ್ಲ ಮೇಡಮ್. ಮತ್ತೇನು, ಕೈ ತಾನಾಗೆ ಬಂದ್ ತಗ್ಲ್ಬಿಡ್ತಾ? ಮೇಡಮ್, ನಾನು ಟೇಬಲ್ ಮೇಲೆ ಫೈಲ್ ಇಡೋಣ ಅಂತ ಬಂದೆ. ಅದೇ ಸಮಯಕ್ಕೆ ನೀವು ತಿರುಗಿದ್ರಿ, ಕೈ ತಾಕ್ತು ಅಷ್ಟೇ. ನಾನ್ ತಿರುಗ್ತೀನಿ ಅಂತ ಗೊತ್ತಿದ್ದೆ ನೀನ್ ಫೈಲ್ ಇಡೋಕ್ ಬಂದಿದ್ದು ಅಲ್ವಾ? ಮೇಡಮ್, ದೇವ್ರಣಗೂ ಇಲ್ಲ ಮೇಡಮ್. ಅದನ್ನ ಅಲ್ಲೇ ನಿಂತ್ಕೊಂಡು ಹೇಳ್ಬೋದು ತಾನೆ. ಮೇಡಮ್, ಫೈಲ್ ತಂದಿನಿ, ಟೇಬಲ್ ಮೇಲೆ ಇಡ್ಬೋದಾ ಅಂತ. ಸರಿ ಮೇಡಮ್, ಮುಂದೆ. ದೂರ ದೂರ ನಿಂತ್ಕೋ, ಹತ್ರ ಬರ್ಬೇಡ. ಮೇಡಮ್, ಕಾಫಿ ಲೋಟ ತಗೊಂಡ್ ಹೋಗ್ತೀನಿ ಮೇಡಮ್. ಅರ್ಜೆಂಟಾ ಅದನ್ನ ಆಮೇಲೆ ಮಾಡ್ಬೋದು ತಾನೆ. ಕಾರಣಗಳು ಹೇಳ್ಕೊಂಡು ಹತ್ತ ಸುಳಿಬೇಡ. ಕತ್ತಂಗಿರಿಲ್ವಾ ನಿನ್ಗೆ? ಮೇಡಮ್, ನನಗೂ ಒಬ್ಳು ತಂಗಿ ಇದ್ದಾಳೆ. ನಾನು ಮದುವೆ ಆಗಿ 2 ಮಕ್ಳಿದೆ. ನನ್ನ ಮನ್ಸಲ್ಲಿ ಆ ಥರ ಭಾವನೆ ಯಾವುದೂ ಇಲ್ಲ. ಫೈಲ್ ಇಡೋಕೆ ಬಂದೆ ಅಷ್ಟೇ ಮೇಡಮ್. ಎಲ್ಲಾ ಗಂಡಸ್ರದ್ದು ಇದೇ ಹಣೆ ಬರ. ಯಾಕೆ ಮೇಡಮ್ ನೀವು ಗಂಡಸ್ರು ಅಂದ್ರೆ ಇಷ್ಟೊಂದು ಹೊರದು ಬೀಳ್ತೀರಾ? ಹುಚ್ಚಿಡ್ದೆ ನನ್ಗೆ, ಸರಿನಾ? ಒಳ್ಳೆ ಸವಾಸ ಆಯ್ತು. ಏನಂದೆ? ಏನಿಲ್ಲ ಮೇಡಮ್. ಏನೋ ಅಂದೆ ನೀನು. ಹೋಗ್ಲಿ ಬಿಡಿ ಮೇಡಮ್. ಯಾಕೆ ಬಿಡ್ಬೇಕು? ಯಾಕೋ ಬಿಡ್ಬೇಕು? ಏನಂದೆ ಹೇಳು. ಯಾರ್ಯಾರ ಕೈಲೋ ಅನ್ನಿಸ್ಕೊಳಕಲ್ಲ ನಾನು ಇರೋದು. ಒಳ್ಳೆ ಸವಾಸ ಅಂದೆ ಮೇಡಮ್. ಯಾಕಾಗತ್ತೆ? ತಪ್ಪಾಯ್ತು ಮೇಡಮ್. ಬರೆಲ್ಲ ಲೆಟರ್ ಹೈಯರ್ ಡಿಪಾರ್ಟ್ಮೆಂಟ್ಗೆ. ಲೋಕೇಶ್ ವರ್ತನೆ ಸರಿ ಇಲ್ಲ ಹೆಂಗಸ್ರ ಜೊತೆ ಅಂತ.
ಮೂರೇ ದಿನದಲ್ಲಿ ಎತ್ತಂಗಡಿ ಮಾಡ್ತಾರೆ ಕೆಲ್ಸದಿಂದ. ಬರೀಲಾ? ಈಗ ನಾನು ಏನು ಮಾಡಿದೆ ಮೇಡಮ್? ಲೋಕೇಶ್, ಹೊರಡಿ ನೀವು. ಕಳಿಸ್ಬಾರ್ದು ಸರ್ ನೀವು ಅವನ್ನ ಹಾಗೆ. ಇವತ್ತು ನೀನು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ ಅಂತ ನನಗೆ ಗೊತ್ತು. ಇವತ್ತು ನಿಮ್ಮ ಅಕ್ಕ ಮಧುವಂತಿ ಸತ್ತು ದಿನ. ತಾಯಿ ತರ ಇದ್ಲು ಸರ್ ಅವಳು ನಮ್ಗೆ. ಇದ್ದಕ್ಕಿದ್ದಾಗೆ ಹೊರಟೋದು. ಇವತ್ತಿಗೆ 10 ವರ್ಷ ಆಯ್ತು. ಅದ್ಯಾರನ್ನೋ ಪ್ರೀತಿಸ್ತಿದ್ಲು. ಅವನು ಯಾರೋ ಅವಳಿಗೆ ಮೋಸ ಮಾಡ್ದ ಅಂತ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು. ಅವನು ಯಾರು, ಎಲ್ಲಿದ್ದಾನೆ ಒಂದು ಗೊತ್ತಿಲ್ಲ. ದರಿದ್ರ ಗಂಡಸರು. ಹೆಣ್ಣು ಅಂದ್ರೆ ಬಳಕೆ ವಸ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸರ್, ಮೇಘನನ್ಗೆ ಪುರುಷ ದ್ವೇಷ ಕರಗಿ ಕಂಕಣ ಭಾಗ್ಯ ಕೂಡ್ಬರ್ಲಿ ಅಂತ ಹೊಳೆ ನರಸಿಂಹಸ್ವಾಮಿಗೆ ಒಂದು ವಿಶೇಷ ಪೂಜೆ ಮಾಡುವಂತ ಅಳಸಿಂಗಂಗೆ ಹೇಳಿದ್ದೀನಿ. ಪೂಜೆ ಆಗಿ ಪ್ರಸಾದ ತಿಂದುಬಿಟ್ರೆ ಈ ವರ್ಷ ಮೇಘನನ್ ಮದುವೆ ಖಂಡಿತ ಸರ್. ಪ್ರಸಾದ ತಿಂದ್ರೆ ಲಗ್ನ ಆಗಲ್ಲ ರೀ. ನಿಮ್ಮ ಮಗಳು ಮನಸ್ಸು ಬದಲಾಯಿಸಬೇಕು. ಹೊಳೆ ನರಸಿಂಹಸ್ವಾಮಿ ಪ್ರಸಾದಕ್ಕೆ ಅಷ್ಟು ಶಕ್ತಿ ಇದೆ ಸಾರ್. ಅಳಸಿಂಗಂಗೆ ಒಂದು ಫೋನ್ ಮಾಡಬೇಕು. ನೋಡಿ, ಪರ್ಸನಲ್ ಕೆಲಸಗಳಿಗೆ ಆಫೀಸ್ ಫೋನ್ನ ಯೂಸ್ ಮಾಡೋದು ತಪ್ಪಾಗಲ್ವಾ? ದೇಶದಲ್ಲಿ 100 ಕೋಟಿ ದೋಚೋರು ಇದ್ದಾರೆ ದಿನ ಬೆಳಗಾದ್ರೆ. ನಮ್ದೇನು ಸರ್ ₹2 ಒಂದು ಫೋನು. ಇನ್ನೆಷ್ಟು ದಿನ ಮಾಡ್ತೀವಿ? 6 ತಿಂಗಳು, ಆಮೇಲೆ ರಿಟೈರ್ಡು. ನೀವು ಮಾಡು ಅಂದ್ರೂ ಮಾಡಲ್ಲ. ಅಳಸಿಂಗಂಗೆ ಒಂದು ಫೋನು ಸರ್. ಹಲೋ ಅಳಸಿಂಗು, ನರಸಿಂಹಮೂರ್ತಿ. ಮೇಘಾನ್ ಕಣ್ಕಣ ಭಾಗ್ಯ ಗಟ್ಟಿ ಇರಲಿ ಅಂತ ಪೂಜೆ ಕೊಟ್ಟಿದೀಯಾ. ಪ್ರಸಾದ ತಗೊಂಡು ಹೋಗೋದಕ್ಕೆ ನಿನ್ನ ಕೊನೆ ಮಗಳು ಮಧುರಾನ್ ಕಳಿಸಿದ್ಯಾ. ಯಾವುದೇ ಕಾರಣಕ್ಕೂ ಮಧುರ ಪ್ರಸಾದ ತಿನ್ನಬಾರ್ದು. ಅದು ನಾನು ಅವಳಿಗೆ ತಿಳಿಸಿ ಹೇಳಬೇಕು. ಹೆಂಗೆ ನಿಂಗೆ ನನ್ನ ಮನಸ್ಸಲ್ಲಿರೋದೆಲ್ಲ ಹಂಗೆ ಗೊತ್ತಾಗುತ್ತೆ. ಓದ್ ಜನ್ಮದಲ್ಲಿ ನನ್ನ ತಮ್ಮ ಆಗಿದೆಯೋ ಏನೋ. ಅದೆಲ್ಲ ಏನಿಲ್ಲಯ್ಯ. ನಿನ್ನೆಯಿಂದ 8 ಸಲ ಫೋನ್ ಮಾಡಿದೀಯಾ. ನೀನು ಮಾತಾಡಿರೋ ಒಂದೊಂದು ಮಾತು ನನಗೆ ಬಾಯಿಪಾಠ ಆಗೋಗ್ಬಿಟ್ಟಿದೆ. ಒಳ್ಳೆ ಮನ್ಸಿನ ಪೂಜೆ ಮಾಡು ಅಳಸಿಂಗು. ಈ ವರ್ಷ ಮೇಘನನ್ ಮದುವೆ ಆಗಲೇಬೇಕು. ಮಾಡ್ತೀನಿ. ನಿನ್ನ ಕೊನೆ ಮಗಳು ಮಧುರ ಹತ್ರ ಪ್ರಸಾದ ಕೊಟ್ಟು ಕಳಿಸ್ತೀನಿ. ಬಂದೇನಮ್ಮ ಮೂರ್ತಿ ಪುತ್ರಿ. ಪ್ರಸಾದ ತರ್ತೀನಿ. ಬಂದೆ. ದೇವ್ರೆ, ನಮ್ಮ ಮೇಘನ ಅಕ್ಕಂಗೆ ಬೇಗ ಕಂಕಣ ಭಾಗ ಕುಡ್ ಬರೋ ಹಾಗೆ ಮಾಡು. ಅವ್ಳು ಬೇಗ ಮದುವೆ ಆಗಲಿ. ಅಪ್ಪನ ಅರ್ಧ ಟೆನ್ಷನ್ ಕಡಿಮೆ ಮಾಡಪ್ಪ. ನಾನು ಈ ಕೋರಿಕೆನ ದಯವಿಟ್ಟು ಈಡೇರಿಸು. ತಗೊಳಮ್ಮ ಪ್ರಸಾದ. ವಿಷಯ ಏನು? ಅಳಸಿಂಗಯ್ಯನವ್ರೆ, ಪಾರ್ವತಿದವ್ರು ಬರಕ್ಕೆ ಹೇಳಿದ್ದಾರೆ. ಊಟಕ್ಕೆಲ್ಲ ವ್ಯವಸ್ಥೆ ಆಗಿದೆ ಅಂತ ಹೇಳಯ್ಯ. ಮಧ್ಯಾಹ್ನ 3 ಗಂಟೆಗೆ ಬಂದು ಕಾಣ್ತೀನಿ ಅಂತ ಹೇಳ್ಬಿಡು. ಮಧುರ, ಮುಖ್ಯವಾದ ವಿಷಯ ಏನು ಅಂದರೆ, ಇದು ನಿಮ್ಮ ಅಕ್ಕ ಮೇಘನ ಹೆಸರಲ್ಲಿ ಮಾಡ್ತಿರೋ ಪೂಜೆ. ಅಳಸಿಂಗಯ್ಯನವ್ರೆ, ಇನ್ನೂ ಬೇಗ ಬಂದು ಕಾಣ್ಬೇಕಂತೆ. 3 ಗಂಟೆ ಒಳಗೆ ಆಗಲ್ಲಯ್ಯ. ಮಧ್ಯಾಹ್ನ ಮಹಾಮಂಗಳಾರತಿ ಆಗಬೇಕು. ನನ್ನ ಮಗನ ಸ್ಕೂಲ್ ಹತ್ರ ಹೋಗಿ ನೋಡ್ಕೊಂಬರ್ಬೇಕು. ಇಲ್ಲಾಂದ್ರೆ ನಾನೇ ಮಧ್ಯಾಹ್ನ ಫೋನ್ ಮಾಡ್ತೀನಿ ಅಂತ ಹೇಳು. ಹಾಳಾದವನು ಈಗಲೇ ಬಂದು ತೊಂದರೆ ಕೊಡ್ತಾನೆ. ಏನೋ ಹೇಳಬೇಕು ಅನ್ಕೊಂಡಿದ್ದೆ. ಅಳಸಿಂಗಯ್ಯನವ್ರೆ, ಅಯ್ಯೋ ಪ್ರಾರಬ್ಧವೇ, ಏನಯ್ಯ ಕರ್ಮ ನಿಂದು. ನಮ್ಮ ಖಾಸಗಿ ಕೆಲಸ ಮಾಡ್ಕೊಳ್ಳೋಕ್ಕೆ ಸಮಯ ಇಲ್ಲ ಅಂತಂದ್ರೆ ನಮ್ಮ ಜೀವನ ಎಲ್ಲ ನಿಮ್ಮಿದ್ರಲ್ಲೇ ಹಾಳಾಗೋಯ್ತು. ಬಂದು ಸಾಯ್ತೀನಿ ಅಂತ ಹೇಳು. ಮಧುರ ಎಲ್ಲ ಹಾಳಾಗೋದ್ಲು. ಮಧುರ ಮಧುರ ಮಧುರ, ಇಲ್ಲಿದ್ದೀನಿ.